ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಗೇನ್. ನೋಡಿರಿ, ಈ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದ್ರೇನು, ಯಾವ್ಯಾವ ಟೈಪ್ ಬರ್ತಾವೆ, ಎಷ್ಟು ಟೈಪ್ಸ್ ಬರ್ತಾವೆ, ಆಮೇಲೆ ನಿಮಗೆ ಎಸೆನ್ಷಿಯಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಯಾವುವು, ಓಕೆ. ಇವೆಲ್ಲವನ್ನು ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಸ್ವಲ್ಪ ಸೀರಿಯಸ್ ಆಗಿ ತೊಗೋಬೇಕಾಗ್ತದೆ ಇವನ್ನೆಲ್ಲ ನೀವು. ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇರ್ತೈತಿ. ಏನಪ್ಪ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಮಾತಾಡ್ತಾರೆ. ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಬರೀ ಇಂಗ್ಲೀಷ್ ಮಾತಾಡೋದು ಅಂಥೇಳಿ ಭಾಳಷ್ಟು ಮಂದಿ ತಿಳ್ಕೊಂಡಾರ. ಬಟ್ ಅದಲ್ರಿ, ತಪ್ಪದು. ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋ ಒಂದು ದೊಡ್ಡ ಲಾರ್ಜ್ ಸಮುದ್ರ ಅದು ಆ್ಯಕ್ಚುಲಿ. ಅದರೊಳಗೆ ಇಂಗ್ಲೀಷ್ ಮಾತಾಡೋದು ಒಂದು ಪಾರ್ಟ್ ಅಷ್ಟೇ. ಸ್ಪೀಕಿಂಗ್ ಇಂಗ್ಲೀಷ್ ಈಸ್ ಅ ಪಾರ್ಟ್ ಆಫ್ ಅ ಕಮ್ಯುನಿಕೇಷನ್ ಸ್ಕಿಲ್. ಯಾಕಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಏನೈತಿ ಆಸ್ ಅ ಸ್ಕಿಲ್ ಅಂತ ನೋಡ್ತೇವೆ. ಲರ್ನಿಂಗ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಈಸ್ ಲೈಕ್ ಎ ಸ್ಕಿಲ್, ಓಕೆ. ಸೊ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಇಂಗ್ಲೀಷ್ ಮಾತಾಡೋದು, ಪಟ ಅಂತ ಇಂಗ್ಲೀಷ್ ಮಾತಾಡೋದು ಅಂತೇಳಿ ಭಾಳ ಮಂದಿ ತಿಳ್ಕೊಂಡ್ರೆ, ಬಟ್ ಅದಲ್ಲ. ಸೊ ಆ ಕನ್ಫ್ಯೂಷನ್ ಒಳಗೆ, ಡೌಟ್ ಒಳಗೆ ಇರಾಕೋಬೇಡ್ರಿ. ಸೊ ಅಲ್ಲಿಂದ ಹೊರಗೆ ಬರ್ರಿ. ಒಂದು ಕ್ಲಿಯರ್ ಆಯ್ತು ನಿಮಗೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಇಂಗ್ಲೀಷ್ ಮಾತಾಡೋದಲ್ಲ, ಓಕೆ. ಈಗ ಹಂಗಂದ್ರೆ ಕಮ್ಯುನಿಕೇಷನ್ ಸ್ಕಿಲ್ ಅಂದ್ರೆ ಏನಪ್ಪ, ಕನ್ನಡದೊಳಗೆ ಅರ್ಥ ಮಾಡ್ಕೋಬೇಕಂದ್ರೆ ಹೆಂಗೆ ಅರ್ಥ ಮಾಡ್ಕೋಬೇಕಿದೆ ನೋಡಿರಿ. ಕಮ್ಯುನಿಕೇಷನ್ ಅಂದ್ರೆ ಏನು ರೀ? ಸಂವಹನ, ಓಕೆ. ಕಮ್ಯುನಿಕೇಟ್, ಒಬ್ಬರ ಜೊತೆ ಕಮ್ಯುನಿಕೇಟ್ ಮಾಡಿದ್ರೆ ಸಂವಹನ ಕಾರ್ಯ ನಡೆಯಕತ್ತಲ್ಲಿ. ಈಗ ನಾವು ನೀವು ಮಾತಾಡತ್ತೇವಲ್ಲ, ಇದು ಕಮ್ಯುನಿಕೇಷನ್, ನಮ್ಮಿಬ್ಬರು ನಡುವೆ ಕಮ್ಯುನಿಕೇಷನ್ ನಡೆಯೈತಿ. ಈಗ ಆಡಿಯನ್ಸ್ ಮತ್ತು ನಾನು ಕಮ್ಯುನಿಕೇಷನ್ ನಡೆಯಕತ್ತಿಲ್ಲ. ಸೊ ಕಮ್ಯುನಿಕೇಷನ್ ಅಂದರೆ ಸಂವಹನ ಅಂತ ಹೇಳಿದೆ. ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತಂದ್ರೆ ಅದ್ರೊಳಗೆ ಭಾಳ ಬರ್ತಾವೆ. ಮತ್ತು ಲಿಸ್ನಿಂಗ್ ಬರ್ತೈತಿ, ರೀಡಿಂಗ್ ಬರ್ತೈತಿ, ಆಮೇಲೆ ಇಮೇಲ್ ರೈಟಿಂಗ್ ಬರ್ತೈತಿ, ಕಾನ್ಫಿಡೆನ್ಸ್ ಬರ್ತೈತಿ, ಟೈಮ್ ಮ್ಯಾನೇಜ್ಮೆಂಟ್ ಬರ್ತೈತಿ. ಸೊ ಹೀಗೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಬರ್ತಾವೆ. ನಿಮ್ಮ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಜಾಬ್ಗಳಿಗೆ ಕಮ್ಯುನಿಕೇಷನ್ ಸ್ಕಿಲ್ಸು, ಸಾಫ್ಟ್ ಸ್ಕಿಲ್ಸು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಜೊತೆ, ಆಮೇಲೆ ನಿಮ್ಮ ಮಾರ್ಕ್ಸು, ನಿಮ್ಮ ಕ್ವಾಲಿಫಿಕೇಷನ್ ಇರುತ್ತಲ್ಲ, ಅದ್ರ ಜೊತೆಗೆ ಪ್ರತಿಯೊಂದು ಜಾಬನ್ನು ಕೂಡ ಇವತ್ತು ಒಂದು ಸೆಟ್ ಆಫ್ ಕಮ್ಯುನಿಕೇಷನ್ ಸ್ಕಿಲ್ ಅಂತಲ್ಲ, ಸೆಟ್ ಆಫ್ ಸ್ಕಿಲ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾವೆ, ಸೆಟ್ ಆಫ್ ಸ್ಕಿಲ್ಸನ್ನು ಡಿಮಾಂಡ್ ಮಾಡ್ತಾವೆ. ಸೊ ಅವು ಯಾವಪ್ಪ ಅಂದರೆ ಇದೇ ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ಸಾಫ್ಟ್ ಸ್ಕಿಲ್ಸ್. ಸೊ ಮೊದಲೆಲ್ಲ ಈ ಕಮ್ಯುನಿಕೇಷನ್ ಸ್ಕಿಲ್ಸು ಇಷ್ಟೆಲ್ಲ ಏನು ಸ್ಕೋಪ್ ಇದ್ದಿದ್ದಿಲ್ಲ ರೀ. ಯಾಕೆ ಇವತ್ತಿನ ಕಾಲಕ್ಕೆ ಇಷ್ಟೆಲ್ಲ ಇದ್ರ ಬಗ್ಗೆ ಮಾತಾಡತ್ತಾರೆ ಅಂತಂದ್ರೆ, ಇವತ್ತಿನ ವರ್ಕ್ ಪ್ಲೇಸ್ ನೋಡಿರಿ, ಇವತ್ತಿನ ಯಾವುದೇ ನೀವು ಜಾಬ್ ಹೋಗ್ರಿ, ಎಲ್ಲೇ ಹೋಗ್ರಿ, ನಿಮ್ಮ ಅಕಾಡೆಮಿಕ ತಗೋರಿ, ಇಂಟ್ರ್ಯಾಕ್ಷನ್ ಮೂಲಕ ಕಲಿಯೋದು, ಇಂಟ್ರ್ಯಾಕ್ಷನ್ ಮೂಲಕ ಕೆಲಸ ಮಾಡುವುದು ಭಾಳ ಆಗೈತಿ ಇವತ್ತು. ಮೊದಲೆಲ್ಲ ಹೆಂಗಿತ್ತು, ಪೇಪರ್ ವರ್ಕು ಅದು ಮಾಡ್ತೀವಿ. ಇವತ್ತೆಲ್ಲ ಡಿಜಿಟಲ್ ಆಗತೈತಿ. ಸೊ ಕಮ್ಯುನಿಕೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟ್ರಾಗಿ ಹೊರಹೊಮ್ಮತೈತಿ ಈಗ. ಸೊ ಹಾಗಾಗಿ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ನೀವು ಯಾವತ್ತೂ ರೆಡಿ ಇಟ್ಕೋಬೇಕು. ನೀವು ಯಾವಾಗ ನಿಮಗೆ ಒಂದು ಒಳ್ಳೆಯ ಇಮೇಲ್ ಬರೆಯುವಂತಹ ಅವಕಾಶ ಸಿಗೈತಿ ಗೊತ್ತಿಲ್ಲ, ಒಳ್ಳೆಯ ಇಮೇಲ್ ಬರೆಯುವಂಥ ಆಪರ್ಚುನಿಟಿ ಬರ್ತೈತಿ ಅಥವಾ ಅಂಥ ಟೈಮ್ ಬರ್ತೈತಿ ಗೊತ್ತಿಲ್ಲ. ಯಾವಾಗ ನೀವು ಒಂದು ಪ್ರೆಸೆಂಟೇಷನ್ ಕೊಡಬೇಕು, ಸ್ಟೇಜ್ ಪ್ರೆಸೆಂಟೇಷನ್ ಕೊಡಬೇಕು, ಆಯ್ತಪ್ಪ, ನೀವು ಆಫೀಸ್ನಾಗ ಕೆಲಸ ಮಾಡ್ತಿರ್ತೀರಿ ಅಥವಾ ನೀವು ಕಾಲೇಜ್ನಾಗ ಓದ್ತಿರ್ತೀರಿ, ಕಾಲೇಜ್ನಾಗ ಓದಾಕತ್ತೀರಿ, ಆ್ಯಸ್ ಅ ಪಾರ್ಟ್ ಆಫ್ ಅಸೈನ್ಮೆಂಟ್ ಒಂದು ಪ್ರೆಸೆಂಟೇಷನ್ ಮಾಡಪ್ಪ, PPT ಪ್ರೆಸೆಂಟೇಷನ್ ಇಂಗ್ಲೀಷ್ ಒಳಗೆ ಇರ್ತದೆ. ಸೊ ಇದನ್ನು ಪ್ರೆಸೆಂಟ್ ಮಾಡಿ ನಿನ್ನ ಎಲ್ಲ ಕ್ಲಾಸಿಗೆ ಅಂತಂದ್ರೆ ಏನು ಮಾಡ್ತೀರಿ ನೀವು? ಸೊ ಯು ಶುಡ್ ಬಿ ರೆಡಿ. ಅಂದರೆ ಫಸ್ಟಿಂದ ಯಾರಿಗೂ ನಿಮ್ದು ಅದು ಫಸ್ಟ್ ಪ್ರೆಸೆಂಟೇಷನ್ ಆಗಿದ್ದರೆ ಯು ಹ್ಯಾವ್ ಮಚ್ ಟೈಮ್ ಟು ಲರ್ನ್. ನಿಮ್ಗೆ ಅಲ್ಲಿ ಎಕ್ಸ್ಕ್ಯೂಸ್ ಇರ್ತದೆ. ಬಟ್ ಆಲ್ರೆಡಿ ನೀವೀಗ ಅಕಸ್ಮಾತ್ ಹೋದ್ರಿ, ಕಾಲೇಜ್ ಮುಗಿಸಿ ಎಲ್ಲ ಹೋದ್ರಿ, ಒಂದು ಜಾಬಿಗೆ ಸೇರಿದ ಮೇಲೆ ನೀವು ಅವಾಗ ಅಕಸ್ಮಾತ್ ನೀವು ರೆಡಿ ಇಲ್ಲ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಸರಿ ಇಲ್ಲ, ನೀವು ಅಲ್ಲಿ PPT ಪ್ರೆಸೆಂಟೇಷನ್ ಮಾಡಲಿಕ್ಕೆ ಅಥವಾ ಮೀಟಿಂಗ್ಸ್ ಒಳಗೆ ಚಲೋ ಮಾತಾಡೋಕ್ಕೆ ಬರಲಿಲ್ಲ ಅಂತಂದರೆ, ಅವರು ನಿಮ್ಮ ಎಜುಕೇಷನ್ ಮೇಲೆ ಡೌಟ್ ಪಡೋಕ್ಕೆ ಶುರು ಮಾಡ್ತಾರೆ. ಯಾಕಪ್ಪ ಅಂದರೆ ನೀವು ಅಕಾಡೆಮಿಕ್ಸ್ ಒಳಗೆ ಸಿಲೆಬಸ್ ಬಿಟ್ಟು ಏನು ಕಲ್ತೀರಿ ಬೇರೆ, ಓಕೆ. ಹೀಗೆಲ್ಲ ಶುರು ಆಗ್ತಾವೆ. ಸೊ ಅದಕ್ಕೆ ನಾ ಹೇಳೋದು, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ರೆಡಿ ಇಟ್ಕೋರಿ, ಪ್ರಿಪೇರ್ಡ್ ಆಗಿರಿ. ಪ್ರಿಪೇರ್ಡ್ ಅಂತ ಹೇಳ್ತೀನಿ. ಇಂಪ್ರೂವ್ ಮಾಡ್ಕೊರಿ ಡೇ ಬೈ ಡೇ. ಯಾರ ಜೊತೆ ಹೆಂಗೆ ಮಾತಾಡಬೇಕು, ಯಾವ ರೀತಿ ನಿಮ್ಮ ಮುಂದಿರೋ ವ್ಯಕ್ತಿಗೆ ನಿಮ್ಮ ಮೆಸೇಜನ್ನು ನೀವು ಕನ್ವೇ ಮಾಡಬೇಕು. ದಟ್ ಈಸ್ ಈಗ ಇಫೆಕ್ಟಿವ್ ಕಮ್ಯುನಿಕೇಷನ್ ಅಂತ ಬರ್ತೈತಿ. ಇನ್ನೊಂದು ಇಫೆಕ್ಟಿವ್ ಕಮ್ಯುನಿಕೇಷನ್ ಏನಪ್ಪ ಅಂದರೆ, ನೀವು ಏನು ಹೇಳ್ಬೇಕಂತಂದ್ರಿ ಮುಂದಿನ ವ್ಯಕ್ತಿಗೆ, ಅವನಿಗೆ ಈಸಿಯಾಗಿ ಅರ್ಥ ಆಗ್ಬೇಕ್ರಿ ಅದು. ಸೊ ಅವ ಯಾವುದೇ ಇದರೊಳಗೂ ಡಿಸ್ಟ್ರಾಕ್ಟ್ ಆಗ್ಬಾರ್ದು. ಯಾಕಂದರೆ ನೀವು ಸರಿಯಾಗಿ ಕ್ಲಾರಿಫೈ ಮಾಡಲಿಲ್ಲ, ನೀವು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಲಿಲ್ಲ ಅಂತಂದರೆ, ಮುಂದಿನ ವ್ಯಕ್ತಿ ಏನಾಗ್ತಾನೆ, ಡಿಸ್ಟ್ರಾಕ್ಟ್ ಆಗ್ತಾನೆ, ಇರಿಟೇಟ್ ಆಗ್ತಾನೆ. ಅವ ಮುಂದೆ ನಿಮ್ಮ ಕಮ್ಯುನಿಕೇಷನ್ನ ಬೆಳೆಸುವಂತಹ ಇಂಟ್ರೆಸ್ಟ್ ಅವನಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ಬೆಟ್ರ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಲೀಡ್ ಟು ಸಕ್ಸಸ್ ಅಂತ ಹೇಳ್ತಾರೆ, ಓಕೆ. ಇವತ್ತು ಬರೀ ನೀವು ಟ್ಯಾಲೆಂಟೆಡ್ ಇದೀರಿ ಅಂದ್ರೆ ನಡೆಯಂಗಿಲ್ಲ. ಕಮ್ಯುನಿಕೇಷನ್ ಸ್ಕಿಲ್ಸ್ ಕಲಿಬೇಕು ರೀ, ಓಕೆ. ನಿಮ್ಮ ಆಫೀಸ್ ಒಳಗೆ ನಿಮ್ಮ ಕಲೀಗ್ಸ್ ಜೊತೆ ಕಲಿಬೇಕು, ಮೀಟಿಂಗ್ಸ್ ಒಳಗೆ ಬೇಕು, ನಿಮ್ಮ HR ಟೀಮ್ ಜೋಡಿ ಕಲೆ ಇರ್ತದೆ. ನೀವು ಅಕಸ್ಮಾತ್ ಮಾರ್ಕೆಟಿಂಗ್ ಫೀಲ್ಡ್ ಒಳಗೆ ಇದ್ದರೆ ನೀವು ಕ್ಲೈಂಟ್ ಜೊತೆ ಮಾತಾಡೋದಿರ್ತೈತಿ. ಸೊ ಇವೆಲ್ಲದರಲ್ಲೂ ಕಮ್ಯುನಿಕೇಷನ್ ಸ್ಕಿಲ್ಸ್ ಒಂದು ಮೇಜರ್ ಪಾರ್ಟ್ ಆಗಿ ನಿಂತೈತಿ ಇವತ್ತು. ಸೊ ಇವನ್ನ ಬೆಳೆಸ್ಕೊರಿ. ನಾನು ಹೇಳಿದೆ ನಿಮ್ಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಯಾವ ಬರ್ತಾವೆ. ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ ಏನು? ಇಂಗ್ಲೀಷ್ ಮಾತಾಡೋದಲ್ಲ. ಇಂಗ್ಲೀಷ್ ಮಾತಾಡಬಾರ್ದಂತಲ್ಲ, ಇಂಗ್ಲೀಷ್ ಮಾತಾಡ್ಬೇಕು ರೀ. ಇಂಗ್ಲೀಷನ್ನು ಕಲಿಬೇಕು ನೀವು. ಯಾಕಂತಂದರೆ ಇಂಗ್ಲೀಷ್ ಆ್ಯಡ್ ಆನ್ ಆಗ್ತೈತಿ, ಒಂದು ಪ್ಲಸ್ ಪಾಯಿಂಟ್ ಆಗೈತಿ ಇದು. ಕಮ್ಯುನಿಕೇಷನ್ ಸ್ಕಿಲ್ಸ್ಗೆ ನೀವು ರೆಡಿ ಆಗ್ಬೇಕಂದ್ರೆ ಇಂಗ್ಲೀಷ್ ಒಂದು ಆ್ಯಡ್ ಆನ್ ಆಗ್ತದೆ. ಯಾಕಂತಂದರೆ
ಇವತ್ತೆಲ್ಲ ಕಡೆನೂ ಇಂಗ್ಲೀಷ್ ಐತಿ. ನೀವು ಅಕಸ್ಮಾತ್ ನಿಮ್ಗೆ ಎಷ್ಟು ಬೇಸಿಕ್ ಬೇಕಲ್ಲ ಅಷ್ಟು ನೀವು ಕಲ್ತ್ರೆ ಸಾಕು. ನೀವೇನು ಹೈ ಕ್ಲಾಸ್ ಬ್ರಿಟಿಷ್ ಇಂಗ್ಲೀಷು, ಅಮೇರಿಕನ್ ಇಂಗ್ಲೀಷ್ ಮಾತಾಡ್ಬೇಕಂತ ಏನಿಲ್ಲ. ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಕ್ಲಿಯರಾಗಿ ಮಾತಾಡೋದು ಕಲ್ತ್ರೆ ಸಾಕು. ನಿಮ್ಮ ಮುಂದಿರೋ ವ್ಯಕ್ತಿಗೆ ನೀವು ಹೇಳೋದು ಕರೆಕ್ಟಾಗಿ ಅರ್ಥ ಆದ್ರೆ ಸಾಕು. ಇಷ್ಟು ಇಂಗ್ಲೀಷ್ ನೀವು ಕಲಿಬೇಕು ರೀ. ಸೊ ನೋಡೋಣ, ಅದು ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಇನ್ನೂ ಹೆಚ್ಚಿನ ವಿಡಿಯೋ ಕಮ್ಯುನಿಕೇಷನ್ ಸ್ಕಿಲ್ಸ್ ಮ್ಯಾಗಿರ್ತಾವೆ. ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಯಾವೆಲ್ಲ ಸ್ಕಿಲ್ಸನ್ನು ಕಲಿಬೇಕು, ಯಾವೆಲ್ಲ ಜಾಬಿಗೆ ಹೇಗೆಲ್ಲ ಪ್ರಿಪೇರ್ ಆಗಬೇಕು ಅನ್ನೋ ಇಂಟರ್ವ್ಯೂ ಟಿಪ್ಸು ಕೊಡ್ತೀವಿ. ಸೊ ಎಷ್ಟು ಸಾಧ್ಯ ಐತೆ ಅಷ್ಟು ಯಾರ್ಯಾರಿಗೆ ಹೆಲ್ಪ್ ಆಗಬೇಕು ಅಂತೈತಿ, ಯಾರ್ಯಾರಿಗೆ ನಿಮ್ಗೆ ಅನ್ನಿಸ್ತೈತಿ ಇದಿಲ್ಲಪ್ಪ ಇಂಥ ವಿಡಿಯೋಸು ಇವ್ರಿಗೆ ಮುಟ್ಟಬೇಕು ಅಂತಂದ್ರೆ ಅವರಿಗೆ ಶೇರ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸ್ಟೇ ಕನೆಕ್ಟೆಡ್ ಅಂತ ಹೇಳ್ತೀನಿ. ಒಳ್ಳೆ ವಿಡಿಯೋಸನ್ನು ಪೋಸ್ಟ್ ಮಾಡ್ತೀವಿ. ಇಂಗ್ಲೀಷ್ ಲರ್ನಿಂಗ್ ಇರ್ಬೋದು, ವೊಕ್ಯಾಬ್ಲರಿ ಇಂಪ್ರೂವ್ಮೆಂಟ್ ಇರ್ಬೋದು, ಓಕೆ, ಸ್ಪೀಕಿಂಗ್ ಪ್ರಾಕ್ಟೀಸ್ ಇರ್ಬೋದು, ಸ್ಪೋಕನ್ ಇಂಗ್ಲೀಷ್ ಇರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೋದು, ಇಂಟರ್ವ್ಯೂ ಟಿಪ್ಸ್ ಇರ್ಬೋದು, ಇವೆಲ್ಲವನ್ನು ನಾನು ಪೋಸ್ಟ್ ಮಾಡ್ತಿರ್ತೀನಿ. ದಯವಿಟ್ಟು ಸ್ಟೇ ಕನೆಕ್ಟೆಡ್ ಅಂತ ಒಂದೇ ಮಾತಾಡ್ತೀನಿ ಸ್ನೇಹಿತರೆ. ನೀವು ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಷನ್ ಆನ್ ಮಾಡ್ಕೊತೀರಿ ಇಲ್ಲ ಗೊತ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡ್ರೆ ನೀವು ಯಾವಾಗ ನಾವು ವಿಡಿಯೋ ಪೋಸ್ಟ್ ಮಾಡ್ತೀವಿ ಅವಾಗ ನಿಮ್ಗೆ ನೋಟಿಫಿಕೇಷನ್ ಬರ್ತದೆ. ಯು ಕ್ಯಾನ್ ಈಸಿಲಿ ವಾಚ್ ಇಟ್ ಔಟ್. ಓಕೆ, ಸೊ ಇಷ್ಟ ಹೇಳಿದಿತ್ತು. ಸೊ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಯಾವ್ಯಾವ ಬರ್ತಾವೆ ಅಂತ ಹೇಳಿದೆ, ಇನ್ನೂ ಸಾಕಷ್ಟು ಅದಾವೆ. ಓಕೆ, ಒಂದೊಂದಾಗಿ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಈಗ ಅಂದರೆ ಒಂದು ವಿಡಿಯೋದಾಗ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದ್ವಿ, ಒಂದು ವಿಡಿಯೋದಾಗ ಐ ಕಾಂಟ್ಯಾಕ್ಟ್ ಬಗ್ಗೆ ಮಾತಾಡೋಣ, ಒಂದು ವಿಡಿಯೋದಾಗ ಲಿಸ್ನಿಂಗ್ ಬಗ್ಗೆ ಮಾತಾಡೋಣ, ಇನ್ನೊಂದು ವಿಡಿಯೋದಾಗ ಇಮೇಲ್ ರೈಟಿಂಗ್ ಬಗ್ಗೆ ಮಾತಾಡೋಣ, ಇನ್ನೊಂದು ವಿಡಿಯೋದಾಗ ಇಂಟರ್ವ್ಯೂ ಟಿಪ್ಸ್ ಬಗ್ಗೆ ಮಾತಾಡೋಣ. ಸೊ ಹಿಂಗೆ ಒಂದೊಂದು ಶಾರ್ಟ್ ವಿಡಿಯೋಸ್ ನೀವು ಮಾಡ್ಕೊಂಡು ಹೊಂಟ್ರೆ ನಿಮಗೆ ಕ್ಲಾರಿಟಿ ಅಂತೂ ಪಕ್ಕಾ ಸಿಗ್ತೈತಿ. ನೀವು ಅದರೊಳಗೆ ಲೈಕ್ ಕಾನ್ಫಿಡೆನ್ಸ್ ತರ್ಬೋದು ನೀವು ನಿಮ್ಮ ಸ್ಕಿಲ್ಸ್ ಒಳಗೆ. ಓಕೆ, ನೋಡೋಣ ಅಂತ ಮುಂದೆ ಸಾಧ್ಯವಾದ್ರೆ ಯೂಟ್ಯೂಬ್ ಲೈವ್ ಮಾಡೋಣಂತೆ. ಓಕೆ, ಅಂದರೆ ಲೈವ್ ಇಂಟ್ರಾಕ್ಷನ್ ಇತ್ತಂದ್ರೆ ಅಲ್ಲಿ ಕಲಿಬೋದು. ನಿಮ್ಮ ಡೌಟ್ಸನ್ನು ನೀವು ಅಲ್ಲಿ ರೈಸ್ ಮಾಡಿದರೆ ನಾನು ಅದ್ರ ತಕ್ಕ ಅದಕ್ಕೆ ಆನ್ಸರ್ ಮಾಡ್ಬೋದು. ಈಗ ಇಲ್ಲೂ ಚಾನ್ಸ್ ಐತಿ, ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನಿಮ್ಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದ್ರೆ ನಾನು ಸಂವಹನ ಅಂತ ಹೇಳೀನಿ. ಕಮ್ಯುನಿಕೇಷನ್ ಈಸ್ ನಾಟ್ ಓನ್ಲಿ ಸ್ಪೀಕಿಂಗ್ ಇಂಗ್ಲೀಷ್ ಅಂತಲೂ ಹೇಳೀನಿ. ಇದು ಹೊರತುಪಡಿಸಿ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ, ಸರ್ ಮುಂದೆ ಹೋಗೋಕ್ಕೂ ಮುಂಚೆ ನಮಗೊಂದು ಸ್ವಲ್ಪ ಡೌಟ್ಸ್ ಅದಾವೆ ಕ್ಲಿಯರ್ ಮಾಡಿರಿ ಅಂತ ನಾನು ಡೆಫಿನೆಟ್ಲಿ ಕ್ಲಿಯರ್ ಮಾಡ್ತೀನಿ. ಬಟ್ ನೀವು ಕಮೆಂಟ್ ಸೆಕ್ಷನನ್ನು ನಿಮ್ಮದಾಗಿ ಯೂಸ್ ಮಾಡ್ಕೋಬೇಕಷ್ಟೆ. ನೀವೇನು ಡೌಟ್ಸ್ ಅದಾವೆ ಕರೆಕ್ಟಾಗಿ ನಂಗೆ ಕ್ಲಿಯರಾಗಿ ಹೇಳ್ರಿ, ನಾ ನಿಮಗೊಂದು ಅರ್ಥ ಮಾಡಿಸ್ತೇನಂತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಹಿಂಗೆ ಕನೆಕ್ಟೆಡ್ ಆಗಿರ್ರಿ, ವೀಡಿಯೋಸ್ ನೋಡ್ಕೊತೀರಿ. ಎಲ್ಲರೂ ಜೊತೆಗೆ ಬೆಳೆಯೋಣ, ಜೊತೆಗೆ ಕಲಿಯೋಣ, ಜೊತೆಗೆ ಗ್ರೋ ಆಗೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.